ಬನ್ನಿ ಕೃಷ್ಣನ ವಾಣಿ ಏನಿದೆ ನೋಡೋಣ. ಸೊ ಕೃಷ್ಣ ಏನು ಹೇಳ್ತಾರೆ ಅಂತ. ಮೊದಲು ಕೃಷ್ಣನ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮ ಕುಲ ದೇವರು ಮನೆ ದೇವ್ರನ್ನ ಯಾರು ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮೊದಲು ಪರಮಾತ್ಮನ್ನ ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಾನು ಅನ್ನುವಂಥ ಅಹಂಕಾರದಿಂದ ಮೆರ್ದಾಡ್ದವ್ರನ್ನೆಲ್ಲ ಏನ್ ಮಾಡಿದ್ರು ಅವರು ಅನ್ನೋದನ್ನ ತಿಳ್ಕೊಳ್ಳಿ. ಸೊ ಭಗವಂತ ಲೀಲಾಧಾರಿ. ಸೊ ಅವನಿಗೆ ಎಲ್ಲ ಲೀಲೆಗಳು ಗೊತ್ತಿದೆ. ಸೊ ಯಾರನ್ನ ಹೇಗೆ ಇದು ಮಾಡಬೇಕು ಅಂತ. ಭಗವಂತ ಕೃಷ್ಣ ಸಖಿಯರ ಜೊತೆ ಗೋಪಿಯರ ಜೊತೆ ನೃತ್ಯ ಮಾಡೋದಕ್ಕೂ ಸೈ, ರಣರಂಗದಲ್ಲಿ ಚದುರಂಗ ಆಡಿಸ್ಲಿಕ್ಕೂ ಸೈ. ಸೊ ಹಾಗಾಗಿ ಭಗವಂತನ ಮುಂದೆ ನಿಮ್ಮ ಈಗೋ ಅನ್ನೋದು ಬೇಡ ಅನ್ನುವಂಥದ್ದು ಇದೆ. ಭಗವಂತನ ಸರಿಯಾದ ಮಾರ್ಗದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಅಗತ್ಯ ಇದೆ. ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೇ ಇದ್ರೂ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಒಂದು ಸೂಪರ್ ಕಾನ್ಷಿಯಸ್ ಪವರ್. ಅದು ನಾವೆಲ್ಲೇ ಇದ್ರೂ ಏನಾಗ್ತಿದೆ ಅನ್ನೋದನ್ನ ಅದು ಖಡಾಖಂಡಿತವಾಗಿ ನಮ್ಗೆ ಹೀಗೆ ಆಗತ್ತೆ ಅಂತ ತೋರಿಸ್ಕೊಡುತ್ತೆ, ತಿಳಿಸ್ಕೊಡುತ್ತೆ, ಸರಿಯಾದ ಮಾರ್ಗದರ್ಶನ ಕೊಡುತ್ತೆ. ಹಾಗಾಗಿ ಪ್ರೆಸೆಂಟ್ ಎನರ್ಜಿನೇ ಕೃಷ್ಣ ಪ್ರಜ್ಞೆ ಅಂತ ಕರೆಯೋದು ಅಂತ ನಾನು ಪರ್ಸ್ನಲಿ ಫೀಲ್ ಮಾಡ್ತೀನಿ. ಹಾಗಾಗಿ ಸದಾ ಹರೇ ರಾಮ ಹರೇ ಕೃಷ್ಣ ಅಥವಾ ಕೃಷ್ಣ ಪ್ರಜ್ಞೆನ ಬೆಳೆಸ್ಕೊಳ್ಳಿ ಅಂತ ಇದೆ. ಜೊತೆಗೆ ಯುದ್ಧ ಭೀತಿ ಕೂಡ ಇದೆ. ಅಹಂಕಾರದಿಂದ ಒಂದಷ್ಟು ಅವ್ರ ಕಡೆಯವ್ರನ್ನ ಅವರೇ ತೊಂದರೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಸೈನ್ಯದಲ್ಲಿ ಹೇಗಾಗ್ತಿದೆ ಅಂದರೆ ಅವರದೇ ಸೈನ್ಯದವ್ರನ್ನ ಒಂದಷ್ಟು ಮಾತಾಡಿದ್ರು ಅಥವಾ ಒಂದಷ್ಟು ಏನೋ ಗೈಡೆನ್ಸ್ ಕೊಟ್ಟರು ಅನ್ನುವಂಥ ಕಾರಣಕ್ಕೆ ಅವರನ್ನೇ ಇಲ್ಲ ಅನ್ಸುವಂಥ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಸೊ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಕೆಲವರು ತಮ್ಮ ಗುರುಗಳ ಮಾತನ್ನು ಕೂಡ ಮೀರಿ ದುಡುಕಿ ದುಷ್ಕೃತ್ಯನ ಮಾಡ್ತಾರೆ, ತೊಂದರೆನ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಯುದ್ಧದ ಭೀತಿಲೂ ಕೂಡ ಒಂದಷ್ಟು ಬೇರೆಯವರ ಮಾತು ಕೇಳ್ದಿರ ತೊಂದರೆನ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಒಂದು ಗುರುವಿನ ಹುಡುಕಾಟದಲ್ಲಿ ಇದ್ದೀರಾ. ಗುರುನ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದನ್ನ ನೀವು ತಿಳ್ಕೊಬೇಕು. ಜೊತೆಗೆ ಗುರು ರೆಡಿ ಇದ್ದಾರೆ. ನೀವು ಅವ್ರನ್ನ ಹೇಗೆ ಒಪ್ಸಿ ನಿಮ್ಮ ಜೀವನಕ್ಕೆ ಒಂದು ಗುರುವಿನ ದೀಕ್ಷೆ ತಗೊಳ್ಳೋದಕ್ಕೆ ನೀವು ಅವ್ರನ್ನ ಮನವೊಲಿಸ್ತೀರ, ಅದು ನಿಮಗೆ ಬಿಟ್ಟಂಥ ವಿಚಾರ. ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಆದಮೇಲೆ ಸೊ ಒಂದೊಳ್ಳೆ ಗುರುವಿನ ನಿರೀಕ್ಷೆಯಲ್ಲಿ ನೀವು ಹೇಗಿದ್ದೀರೋ ಒಂದೊಳ್ಳೆ ಶಿಷ್ಯನ ಅಥವಾ ಶಿಷ್ಯರ ನಿರೀಕ್ಷೆಯಲ್ಲೂ ಕೂಡ ಗುರುಗಳು ಇದ್ದಾರೆ. ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ತರಬಹುದು ಅವರು, ಜೊತೆಗೆ ಅವರಲ್ಲಿರುವಂಥ ಎಷ್ಟು ಒಂದು ಗುರುವಿನ ಅನುಗ್ರಹನ ಯಾವ ಮಟ್ಟದವರೆಗೂ ನೀವು ಪಡ್ಕೊಳ್ಳಬಹುದು, ಯಾವ ವಿದ್ವತ್ತನ್ನ ನೀವು ಪಡ್ಕೊಳ್ಳಬಹುದು, ಇದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಕುತೂಹಲಕಾರಿಯಾಗಿ ಒಂದಷ್ಟು ವಿಚಾರಗಳು ನಡೆಯೋದ್ರಲ್ಲಿ ಇದೆ. ಜೊತೆಗೆ ಭಾರತದ ಮಾತನ್ನ ಮೀರಿ ಒಂದಷ್ಟು ತೊಂದರೆನ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಯುದ್ಧದಲ್ಲಿ ಯುದ್ಧ ನೀತಿನ ಅನುಸರಿಸ್ತೀರಾ ಅಂದರೆ ಅವರು ರೈಟ್ ಫಾರ್ಮಲ್ಲಿ ಹೋಗೋದಿಲ್ಲ, ರೂಲ್ಸನ್ನು ಫಾಲೋ ಮಾಡೋದಿಲ್ಲ. ಆ ಥರ ಒಂದಷ್ಟು ಮೂರ್ಖರ ಥರ ಅಥವಾ ಲೇಸಿನೆಸ್ ಥರ ಅಥವಾ ಒಂದಷ್ಟು ಈಗೋಯಿಸಮಿಂದ ತೊಂದರೆನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ತೊಂದರೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗದಿರ ಸೊ ಕುಲಕಸುಬನ್ನೇ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಕುಲಕಸುಬಿಂದ ನಿಮ್ಮ ಹೊಟ್ಟೆಪಾಡು ಏನಿದೆಯೋ ಅದು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಸ್ಪಿರಿಚುವಲ್ ರೀತಿಯಲ್ಲಿ ಒಂದಷ್ಟು ಇರೋರು ಇಲ್ದಿರೋರಿಗೆ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ. ಸೊ ಅದನ್ನು ಯಾರಿಗೂ ಹೇಳೋ ಅಗತ್ಯ ಇಲ್ಲ. ಖಂಡಿತವಾಗ್ಲೂ ನಾವೀಗಾಗಲೇ ಕೊರೋನಾ ಸಮಯದಲ್ಲಿ ನೋಡಿದ್ದೀವಿ ಯಾವ್ಯಾವ ರೀತಿಲಿ ಎಲ್ರಿಗೂ ಸಹಾಯ ಆಯಿತು, ಯಾವ್ಯಾವ ರೀತಿಲಿ ಎಲ್ಲರೂ ಒಬ್ರಿಗೊಬ್ರು ಕೈ ಜೋಡಿಸಿದ್ರು ಅಂತ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಅಗತ್ಯ ಇರೋರಿಗೆ ಸಹಾಯ ಆಗತ್ತೆ ಅನ್ನುವಂಥದ್ದು ಇದೆ. ಇಲ್ಲೊಂದು ಇಂಪಾರ್ಟೆಂಟ್ ವಿಚಾರ ಇದೆ. ನೀವು ಯಾರನ್ನು ಭೇಟಿ ಮಾಡೋದಕ್ಕೆ ಹೋದಾಗ ಮಧ್ಯದಲ್ಲಿ ಯಾರೋ ಒಬ್ಬರು ಬಂದು ಮೂರನೇ ವ್ಯಕ್ತಿ ನೀವು ಅಲ್ಲಿ ಹೋಗದೇ ಇರೋ ಹಾಗೆ ಮತ್ತು ನಿಮ್ಮ ಇಂಟೆನ್ಷನ್ ಏನು ಅಂತ ತಿಳ್ಕೊಂಡು ನಿಮ್ಮ ದಾರಿಗೆ ಅಡ್ಡ ಮಾಡುವಂಥದ್ದು, ಮೋಸ ಮಾಡುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ದಾರಿಲಿ ಯಾರಾದರೂ ನಿಮ್ಮನ್ನು ಭೇಟಿ ಆದರೆ ಅಥವಾ ಏನಾದರೂ ಮಾಹಿತಿ ಇದ್ದರೆ ಅದನ್ನು ಅವರಿಗೆ ಹೇಗೆ ಅವಾಯ್ಡ್ ಮಾಡ್ತಿರೋ ತಿಳಿಸ್ತಿರೋ ಅದು ನಿಮಗೆ ಬಿಟ್ಟಂಥ ವಿಚಾರ.
ಬಟ್ ಯಾರೋ ನಿಮಗೆ ತೊಂದರೆ ಅಂತೂ ಮಾಡ್ತಾರೆ. ಸೊ ರಾಂಗ್ ಇನ್ಫಾರ್ಮೇಷನ್ ಕೂಡ ನಿಮಗೆ ಕೆಲವು ಸತಿ ಬರುವಂಥ ಸಾಧ್ಯತೆ ಇದೆ. ಸೊ ಸ್ವಲ್ಪ ಹೆಚ್ಚಿನ ಹುಷಾರಲ್ಲಿ ಇರಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದು ಕಡೆ ಬಂಧನದಲ್ಲಿ, ಸಂಸಾರದ ಬಂಧನದಲ್ಲಿ ಕೆಲವರು ಸಿಕ್ಕಾಕೊಂಡು ನಿಜವಾದ ಅವರ ಸೋಲ್ ಪರ್ಪಸ್ಸನ್ನು ಮರ್ತು ಹೋಗ್ತಿದ್ದೀರಾ, ಅಥವಾ ಅದ್ರ ಬಗ್ಗೆ ಗಮನನೇ ಇಲ್ಲ ನಿಮಗೆ ಅಂತ ಅನ್ನಿಸ್ತಾ ಇರ್ಬೋದು. ಸೊ ಅದರಿಂದ ಹೊರಬಂದು ನಿಮ್ಮ ಸೋಲ್ ಪರ್ಪಸ್ ಏನಿದೆ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಂಸಾರ ಜೀವನನೂ ಮುಖ್ಯ, ಆಧ್ಯಾತ್ಮಿಕ ಜೀವನನೂ ಮುಖ್ಯ. ಜೊತೆಗೆ ನೀವು ಯಾವ ವಿಚಾರಕ್ಕೆ ಎಂತಕ್ಕೆ ಜನ್ಮ ತಗೊಂಡಿರ್ತೀರಾ ಅನ್ನೋದು ಕೂಡ ಮುಖ್ಯವಾದಂಥದ್ದಾಗಿರುತ್ತೆ. ಇವಾಗ ಸುನೀತಾ ವಿಲಿಯಮ್ಸ್ ಅವರು ಹೇಗೆ ಬಾಹ್ಯಾಕಾಶಕ್ಕೆ ಹೋಗಿ ಬಂದರು, ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಬೇರೆ ಬೇರೆ ಕಲ್ಪನಾ ಚಾವ್ಲಾ ಅವರು, ಸೊ ಆ ಥರನೇ ಇನ್ನೊಬ್ರು ಯಾರೋ ಈಗ ಮತ್ತೆ ಬಾಹ್ಯಾಕಾಶಕ್ಕೆ ಹೋಗ್ತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಸೊ ಅದು ಅವ್ರಿಗೆ ಫ್ಯಾಮಿಲಿ ಅಡ್ಡ ಮಾಡ್ದಿರ, ಸೊ ಖಂಡಿತವಾಗ್ಲೂ ಅವರು ಹೋದರೆ ಒಳ್ಳೆಯದೇ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಸಾಕು ಹೆಣ್ಣನ್ನ ಒಂದು ಮಕ್ಕಳ ಆಟಿಕೆ ಅಥವಾ ಮಕ್ಕಳನ್ನು ಹೆರುವಂಥ ಯಂತ್ರ ಅಂತ ಅಂದ್ಕೊಂಡಿದ್ದು ಯಾರೋ ಒಬ್ಬರಿಗೆ, ಇಲ್ಲಿ ಎಲ್ರಿಗೂ ಅಲ್ಲ, ಯಾರೋ ಒಬ್ಬರು ಆ ಥರ ಇದ್ದಾರೆ. ಸೊ ಅವರಿಗೂ ಕೂಡ ಸ್ವಲ್ಪ ಸ್ವತಂತ್ರನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದೇ ಫ್ಯಾಮಿಲಿ ವಿಚಾರನೇ ಇದೆ ಇಲ್ಲಿ. ಒಂದು ನಿಜವಾಗ್ಲೂ ಫ್ಯಾಮಿಲಿಯ ಅರ್ಧನಾರೀಶ್ವರ ತತ್ವ, ಶಿವಶಕ್ತಿಯರ ಸತ್ವ, ಗಣೇಶ, ಸುಬ್ರಹ್ಮಣ್ಯ, ಶಿವ, ಪಾರ್ವತಿ ಇದ್ದಾರೆ. ಇಲ್ಲಿ ಒಂದು ಬೇರೆ ಇದು ಅಂತರ್ಜಾತೀಯ ರೀತಿಲಿ ಇದೆ. ಸೊ ಇದೆರಡು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡೋದಾದರೆ, ಸೊ ಯಾವುದು ನರಕದ ರೀತಿ ಇದೆ, ಯಾವುದು ಸ್ವರ್ಗದ ರೀತಿ ಇದೆ, ನಿಮ್ಮ ಮನೆಯ, ನಿಮ್ಮ ಸಂಸಾರನ ಹೇಗೆ ಸ್ವರ್ಗವಾಗಿ ಮಾಡ್ಕೊಳ್ತಿರೋ, ನರಕವಾಗಿ ಮಾಡ್ಕೊಳ್ತಿರೋ, ನಿಮಗೆ ಬಿಟ್ಟಂಥ ವಿಚಾರ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನೀವು ಹೆಚ್ಚು ನಿಮ್ಮ ಸಂಸಾರನ, ನಿಮ್ಮ ಫ್ಯಾಮಿಲಿ ಲೈಫ್ನ ಹೇಗೆ ಪ್ರೀತಿಪೂರ್ವಕವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಅದನ್ನು ನೀವು ಇಟ್ಕೊಳ್ಳಿ, ಹಾಗೆ ಇರಿ ಅನ್ನುವಂಥದ್ದು ಇದೆ. ಒಂದು ಹ್ಯಾಪಿ ಫ್ಯಾಮಿಲಿ ಆಗಿರೋದಕ್ಕೆ ಏನು ಬೇಕೋ ಅದನ್ನು ಮಾಡಿ ಅನ್ನುವಂಥದ್ದು ಇದೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಬೇಕು. ಅದ್ರ ಜೊತೆಗೆ ಸಹಾಯ ಸಹಕಾರ ಇಬ್ಬರಿಗೂ ಒಂದೇ ರೀತಿಯಲ್ಲಿ ಇರಬೇಕು, ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಕಂಪ್ಲೀಟ್ ನಾಲೆಡ್ಜ್ ಬೇಕು ನಿಮಗೆ. ಕಂಪ್ಲೀಟ್ ನಾಲೆಡ್ಜನ್ನು ಕಲಿಬೇಕು, ಅಥವಾ ಒಂದು ಏನೋ ಒಂದು ಕಲಿಬೇಕು ಅಂದರೆ, ಕಲಿಬೇಕಾದ್ರೆ ವಿದ್ಯಾರ್ಥಿ ಥರ ಕಲೀರಿ, ನಿಮ್ಮ ಅಧಿಕಾರನ ಬಿಟ್ಟು ನೀವು ಅದನ್ನು ಕಲೀರಿ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಯಾರೋ ಅಧಿಕಾರ ಕೂಡ ಕಳ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಯೋಗಗಳನ್ನ ಮಾಡ್ತಿದ್ದಾರೆ ನಿಮ್ಮ ಅಧಿಕಾರನ ನೀವು ಕಳ್ಕೊಳ್ಳೋ ಹಾಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರಿಗೂ ಇಲ್ಲಿ ಮಿಸ್ಕ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದೇವಿಗೆ ಬಂಧನ ಆಗಿದೆ, ಸೊ ಆ ಬಂಧನಗಳನ್ನ ತೆಗೆದುಹಾಕಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಒಂದು ಮಾನಸಿಕ ಜೀವನ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಪೊದೆಗಳಲ್ಲಿ ಹುದುಗಿರುವಂಥ ರಾಕ್ಷಸರನ್ನ ಬಗ್ಗು ಬಡೀರಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲವೂ ಗೊತ್ತಿದೆ ಭಗವಂತನಿಗೆ. ಸೊ ಯಾರಿಗೆ, ಯಾರ ಜೀವನದಲ್ಲಿ ಯಾರನ್ನ ಯಾವಾಗ ಭೇಟಿ ಮಾಡಿಸ್ಬೇಕು ಅಂತ, ಜೊತೆಗೆ ಯಾರಿಗೆ ಯಾವಾಗ ಸಹಾಯನ ಮಾಡಬೇಕು ಅನ್ನೋದು ಕೂಡ ಗೊತ್ತಿದೆ. ಹಾಗಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಲಿ ಯಾವ ಪಾಠನ ನಿಮಗೆ ಕಲಿಸ್ಬೇಕು ಅನ್ನೋದು ಕೂಡ ಗೊತ್ತಿದೆ ಭಗವಂತನಿಗೆ. ಹಾಗಾಗಿ ಕೃಷ್ಣಂ ವಂದೇ ಜಗದ್ಗುರುಂ. ಸೊ ಜಗತ್ತಿಗೆ ಗುರುವಾಗಿ ಕೃಷ್ಣ ನಿಂತಾಗ, ಸೊ ಕೃಷ್ಣನಿಗೆ ಗೊತ್ತಿದೆ ನಿಮಗೆ ಯಾವಾಗ ಒಳ್ಳೇದು ಮಾಡಬೇಕು, ಯಾವಾಗ ಯಾವ ಎಕ್ಸಾಮ್ ಕೊಡಬೇಕು, ಯಾವ ಎಕ್ಸಾಮಲ್ಲಿ ನೀವು ಪಾಸ್ ಆದರೆ ಅದಕ್ಕೇನು ಕೊಡಬೇಕು, ಇದೆಲ್ಲವೂ ಕೂಡ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಈ ತಿಂಗಳು 23ರಿಂದ 25, ಮೇ ಬಿ 22ರಿಂದ 25, 23ರಿಂದ 25 ಗೊತ್ತಿಲ್ಲ. ಸೊ ಎಲ್ಲರೂ ಬ್ರಹ್ಮಚಾರಿಯನ್ನು ಪಾಲನೆ ಮಾಡಿ, ಈವನ್ ಫ್ಯಾಮಿಲಿ ಪರ್ಸನ್ ಆಗಿದ್ರು, ಸಿಂಗಲ್ಸ್ ಆಗಿದ್ರು ಬ್ರಹ್ಮಚರ್ಯನ ಪಾಲನೆ ಮಾಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲಿದೆ ಅದು ಅಂತಿದ್ದಾರೆ, ಈ ಕಾರ್ಡಲ್ಲಿ ಇದೆ. ಯಾಕೆ ಅಂದರೆ ಆವಾಗ ಮಹಾಕಾಮಾಖ್ಯ ದೇವಿಯ ರೆಸ್ಟಿಂಗ್ ಪೀರಿಯಡ್ ಇರುತ್ತೆ. ಸೊ ಹಾಗಾಗಿ ಅಂಥ ಸಮಯದಲ್ಲಿ
ಆ ಒಂದು ಸ್ತ್ರೀ ಶಕ್ತಿಗೆ ಗೌರವಪೂರ್ವಕವಾಗಿ ನೀವು ನಿಂತ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗತ್ತೆ ಆ ಸಮಯದಲ್ಲಿ. ಸೊ ಮೂರ್ಖರ ಸಹವಾಸನ ಮಾಡಬೇಡಿ ಅಂತ ಬಹಳಷ್ಟು ಸತಿ ಹೇಳಾಗಿದೆ. ಮೂರ್ಖರ ಸಹವಾಸನ ಮಾಡಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಖಂಡಿತವಾಗ್ಲೂ ಚೀನಾ ಮೇಲೆ ವಾರ್ ಮಾಡುತ್ತೆ ಅಮೆರಿಕ ಅನ್ನುವಂಥದ್ದು ಇದೆ. ಕೆಲವು ಹೇಳ್ಬೇಕು ಬೇಡವೋ ಗೊತ್ತಿಲ್ಲ. ಒಂದಷ್ಟು ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡಬೇಕು ಅಂತ ಕೂಡ ಯೋಚನೆಗಳನ್ನ ಮಾಡ್ತಿದ್ದಾರೆ. ಸೊ ಒಂದಷ್ಟು ಸೋಂಕುಗಳು, ಲೈಕ್ ಇವಾಗಲೇ ಕೊರೋನಾ ಬಂದಿದೆ, ಬೇರೆ ಬೇರೆ ಹಂದಿ ಜ್ವರ ಬಂದಿತ್ತು, ಬೇರೆ ಥರದ್ದು ಬಂದಿತ್ತು. ಈಗ ಒಂದು ವಿಚಿತ್ರವಾದಂಥ ಕೀಟದಿಂದ ಮಾಡ್ತಿದ್ದಾರೆ ಅದನ್ನು ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ತುಂಬ ಬಣ್ಣ ಬದಲಾಯಿಸುವಂಥ ರಾಜಕಾರಣಿಗಳಿಂದ, ಬಣ್ಣ ಬದಲಾಯಿಸುವಂಥ ರಾಷ್ಟ್ರಗಳಿಂದ ಎಚ್ಚರಿಕೆಯಾಗಿ ಇರಬೇಕು. ನೆಕ್ಸ್ಟು ಅವರು ನಮ್ಮ ಮೈಂಡ್ ಮೇಲೆ ವಾರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ನಮ್ಮ ಮೈಂಡ್ ಮೇಲೆ ವಾರ್ ಮಾಡಿ ತೊಂದರೆ ಮಾಡಬೇಕು ಅನ್ನುವಂಥ ಉದ್ದೇಶದಲ್ಲಿ ವಿವಿಧ ದೇಶಗಳು ಹೊಂಚಾಕಿವೆ ಅನ್ನುವಂಥದ್ದು ಇದೆ. ಎಸ್, ಎಸ್ಪೆಷಲಿ ಟಾರ್ಗೆಟೆಡ್ ನಾವೇ ಭಾರತೀಯರಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕಾಲಿನ ಆರೋಗ್ಯ, ಭೂಮಿಯ ನೀರಿನ ಆರೋಗ್ಯ, ಭೂಮಿಯ ಮಣ್ಣಿನಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಾಗಿ ಇರಬೇಕು ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕೋಟೆ ಮೇಲೆ ಯುದ್ಧ ಥರ ಆಗತ್ತೆ, ಅಲ್ಲಿಂದ ಬಿದ್ದು ಯಾರೋ ಪ್ರಮುಖವಾದಂಥ ರಾಜರು ಸಾವನ್ನಪ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ದೇವರ ಹರಕೆ ಕಾರ್ಯಗಳು ನಿಂತು ಹೋಗಿದೆ, ಹರಕೆನ ತೀರಿಸಿಲ್ಲ, ಅದನ್ನು ತೀರ್ಸ್ಕೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಭಗವಂತನಿಂದ ನಿಮಗೊಂದು ಉಡುಗೊರೆ ಕೂಡ ಬರೋದ್ರಲ್ಲಿ ಇದೆ. ಎಲ್ಲರ ತಂದೆ ಅಲ್ವಾ, ಎಲ್ಲರ ತಂದೆ. ಸೊ ತಂದೆಗೆ ತಂದೆ, ಜಗತ್ತಿಗೆ ಮಾತು ಪಿತೃರು ಯಾರು? ಶಿವ ಪಾರ್ವತಿ ಇದ್ದಾನೆ. ಸೊ ಹಾಗಾಗಿ ಏನೋ ಒಂದು ನಿಮ್ಮ ತಂದೆಯ ಕರ್ಮ ನಿಮ್ಮನ್ನು ತಿಂತಾ ಇದೆ. ಸೊ ಅದರಿಂದ ಹೊರಬರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆ ಕರ್ಮಗಳು, ಕೆಟ್ಟ ಕರ್ಮಗಳು ಎರಡು ಕೂಡ ಡಿಫ್ರೆಂಟ್ ಆಗಿ ನಿಮ್ಮ ಜೀವನದಲ್ಲಿ ತೊಂದರೆನ ಮಾಡ್ತಿದೆ. ಅದರಿಂದ ಸರ್ವೈವಲ್ ಆಗೋವಂಥ ಸಮಯ ಈಗ ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಅದು ಎಂಡಿಂಗ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಒಂದು ರೀತಿ ಒಂದು ರೀತಿ ಅದು ಹಾರ್ಷಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಒಳ್ಳೆಯದು ಕೆಟ್ಟದರ ಸಮುದ್ರ ಮಂಥನ ಕೂಡ ಇದೆ. ಸೊ ಅದನ್ನು ಕೂಡ ಸರಿಯಾದ ರೀತಿಲಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸ್ನೇಹಿತರು ಮತ್ತು ಶತ್ರುಗಳ ಯಾರು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಸೊ ನೀವು ನಿಮ್ಮ ಶತ್ರುನೇ ಮ್ಯಾರೇಜ್ ಆಗ್ತಿರೋ ಅಥವಾ ನಿಮ್ಮ ಸ್ನೇಹಿತರನ್ನೇ ಮ್ಯಾರೇಜ್ ಆಗ್ತಿರೋ, ಅದು ನಿಮಗೆ ಬಿಟ್ಟಂಥ ವಿಚಾರ. ಆಪ್ಷನ್ಸ್ ಇಸ್ ಟೋಟಲಿ ಯುವರ್ಸ್ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮೈಂಡನ್ನು ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಭಗವಂತನಿಗೆ ಗೊತ್ತಿದೆ ಯಾರಿಗೆ ರಕ್ಷೆ ಕೊಡಬೇಕು, ಯಾರಿಗೆ ಯಾರನ್ನ ದೇಣಿಗೆಯಾಗಿ ಕೊಡಬೇಕು, ಯಾರಿಗೆ ಯಾರನ್ನ ಉಡುಗೊರೆಯಾಗಿ ಕೊಡಬೇಕು, ಇದು ಭಗವಂತನಿಗೆ ಗೊತ್ತಿದೆ. ಹಾಗಾಗಿ ಆ ಭಗವಂತನೇ ನಿಮಗೆ ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಆಣತಿ ಮಾಡಿ ಕೊಡ್ತಾನೆ ಅನ್ನುವಂಥದ್ದು ಕೂಡ ಇದೆ. ಸೊ ಕನೆಕ್ಟ್ ಟು ದ ಗಾಡ್ ಇದೆ. ಸೊ ಭಗವಂತನ ಅರ್ಥ ಮಾಡ್ಕೊಳ್ಳಿ ಅಂತ ಶುರುವಾದಂಥ ಕಾರ್ಡ್ ಭಗವಂತನಲ್ಲಿ ಒಂದಾಗಿ, ಭಗವಂತನಲ್ಲಿ ಲೀನ ಆಗಿ ಅನ್ನೋದ್ರಲ್ಲಿ ಅಂತ್ಯ ಆಗಿದೆ. ಸೊ ಹಾಗಾಗಿ ಭಗವಂತನ ಅರ್ಥ ಮಾಡ್ಕೊಳ್ತಾ ತಗೊಂಡಂಥ ಜನ್ಮ ಭಗವಂತನಲ್ಲಿ ಲೀನ ಆಗೋದ್ರಲ್ಲಿ ಅಂತ್ಯ ಆಗತ್ತೆ. ಸಾಕಷ್ಟು ಭಗವದ್ಗೀತೆಯ ಸಾರಗಳನ್ನ ಓದಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ. ವಿರಾಟ್ ರೂಪ ವಿಷ್ಣುವಿನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ, ಇಲ್ಲಿ ಬರೋದನ್ನು ಹೇಳ್ತಾ ಇದ್ದೀನಿ, ಯಾರೂ ತಪ್ಪಾಗಿ ಭಾವಿಸ್ಬೇಡಿ. ಮುಂದಿನ ದಿನಗಳಲ್ಲಿ ವಿರಾಟ್ ರೂಪದ ಶಿಲೆ ಏನಿದೆ ಅದಕ್ಕೆ ಸಿಡಿಲ್ ಬಡಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಅದು ಮುಕ್ಕಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಸಿಡಿಲ್ ಬಡಿಯುತ್ತೆ ಅನ್ನುವಂಥದ್ದು ಇದೆ. ಕಾರಣ ಏನು ಅಂತ ಗೊತ್ತಿಲ್ಲ, ಇಲ್ಲಿ ಡೀಟೇಲ್ ಆಗಿ ನಾನು ನೋಡೋಕ್ಕೆ ಹೋಗಲಿಲ್ಲ, ಬಟ್ ಅದೊಂದು ಇದೆ. ಇಲ್ಲಿ ಸ್ವಲ್ಪ ಹುಷಾರಾಗಿ ಜಾಗ್ರತೆ ವಹಿಸಿ ಅನ್ನುವಂಥದ್ದು ಇದೆ.
ಜೊತೆಗೆ ಎಲ್ಲದರ ಮೂಲ ಭಗವಂತನೇ ಆಗಿರೋದ್ರಿಂದ ಭಗವಂತನಿಗೆ ಗೊತ್ತಿದೆ ಯಾವುದನ್ನ ಎಲ್ಲಿ ಹೇಗೆ ಯಾವಾಗ ಯಾರಿಗೆ ಕೊಡಬೇಕು ಅಂತ. ಸೊ ಭಗವಂತ ಅದನ್ನು ಸರಿಯಾದ ರೀತಿಯಲ್ಲಿ ಕೊಡ್ತಾನೆ ಅನ್ನುವಂಥದ್ದು ಇದೆ. ಸೊ ಒಳ್ಳೆಯದಾಗತ್ತೆ, ನೆಮ್ಮದಿಯಾಗಿ ಇರಿ, ನೋಡೋಣ. ಆಫರಿಂಗ್ ಎವ್ರಿಥಿಂಗ್ ಟು ಗಾಡ್ ಅಂತ ಇದೆ. ಸೊ ಎಲ್ಲವನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿ, ಸೊ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಆಂಜನೇಯನ ಆಶೀರ್ವಾದದಿಂದ ಒಳ್ಳೆಯದಾಗತ್ತೆ. ಆಂಜನೇಯನ ನಾಮ ಜಪ ಮಾಡಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ. ಕೃಷ್ಣನ ನಾಮ ಜಪ ಮಾಡಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ. ಗಣೇಶ ಇದ್ದಾರೆ, ಸೂಪರ್ ಸೋಲ್ ಇದ್ದೀರಾ. ಸೊ ಸಾಕಷ್ಟು ಬದಲಾವಣೆನ ಅಧಿಕಾರದಲ್ಲಿ ವೇರಿಯೇಷನ್ನ ನೋಡ್ತೀರಾ. ಕಣ್ಣು ದೃಷ್ಟಿ ಗಣಪತಿ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ. ತುಂಬ ಶತ್ರುಗಳು ಕಣ್ಣು ಹಾಕಿದ್ದಾರೆ ನಿಮ್ಮ ಮೇಲೆ ಅನ್ನುವಂಥದ್ದು ಇದೆ. ಗಜಗೌರಿಯ ಆಶೀರ್ವಾದ, ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಎಚ್ಚರಿಕೆಯನ್ನು ವಹಿಸಿ, ಜೊತೆಗೆ ನರ್ವ್ ಸಿಸ್ಟಮನ್ನು ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಚಿಕನ್ನಿಂದ ತೊಂದರೆಗಳಾಗತ್ತೆ. ಸೊ ಚಿಕನ್ ಪ್ರಿಯರೇ ನಿಮಗೆ ಬಿಟ್ಟಂಥ ವಿಚಾರ. ನಿಮಗೆ ತೊಂದರೆ ಮಾಡಿದ್ದಾರೆ, ಗಣೇಶನಿಗೆ ಮತ್ತು ಲಕ್ಷ್ಮಿಗೆ ತೊಂದರೆ ಮಾಡಿದ್ದಾರೆ, ಸಾಲ್ವ್ ಮಾಡ್ಕೊಳ್ಳಿ. ಸೊ ಎರಡನೇದು ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಯಾರೋ ನಿಮಗೆ ಗಿಫ್ಟ್ ಕೊಡುವಂಥದ್ದು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ವಿಶೇಷವಾದಂಥ ವ್ಯಕ್ತಿಗಳನ್ನ ಭೇಟಿ ಆಗ್ತೀರಾ. ಯುದ್ಧ ಭೀತಿ ಕೂಡ ಕಾಣಿಸ್ತಾ ಇದೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ವೈಮಾನಿಕ ದಾಳಿ ಮುಖಾಂತರ ತೊಂದರೆನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಎಚ್ಚರಿಕೆನ ವಹಿಸಿ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಸೊ ವಾಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ, ಕ್ಷೇಮವಾಗಿರಲಿ ಅಂತ ಹಾರೈಸ್ತೀನಿ. ಜೊತೆಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಬೇಗ ನನ್ನ ಚಾನಲ್ ಮಿಲಿಯನ್ ರೀಚ್ ಆಗೋ ಹಾಗೆ ಮಾಡಿ. ಒಳ್ಳೆಯದಾಗಲಿ ಎಲ್ರಿ.